ನೆಲಮಂಗಲ ವಿಧಾನಸಭಾ ಕ್ಷೇತ್ರದ 27 ಗ್ರಾಮ ಪಂಚಾಯತಿಗೂ ನಮ್ಮ ಅಭ್ಯರ್ಥಿಯನ್ನು ಕರೆದುಕೊಂಡೋಗಿ ಮತದಾರ ಪ್ರಭುಗಳಿಗೆ ನಮಸ್ಕರಿಸಿ ಮತದಾರ ಪ್ರಭುಗಳ ಆಶೀರ್ವಾದವನ್ನು ನಾನು ರವಿಯಣ್ಣ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ರಕ್ಷಾನಾಭರಾಮನ್ ಅವರಿಗೆ ಮತವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಸಾಧನೆ, ನಮ್ಮ ಸರ್ಕಾರದ ಸಾಧನೆ, ಈ ಕ್ಷೇತ್ರದ ಸೇವಕನಾಗಿ ನನ್ನ ಸಾಧನೆಯನ್ನು ಮುಂದಿಟ್ಟು ನಾವು ಮತ ಕೇಳಿದ್ದೀವಿ. ಅದಕ್ಕೆ ಜನ ನಮ್ಮ ಮತ್ತು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ನನ್ನ ನಿರೀಕ್ಷೆಗೆ ಮೀರಿ ಹೋದ ಕಡೆಯಲ್ಲೆಲ್ಲ ಸಾವಿರಾರು ಸಂಖ್ಯೆಯ ಸಾರ್ವಜನಿಕರು, ನಮ್ಮ ಪಕ್ಷದ ಮುಖಂಡರಲ್ಲ, ಮತದಾರರು ಸೇರಿ ಪ್ರೀತಿಪೂರ್ವಕವಾಗಿ, ಅಭಿಮಾನಪೂರ್ವಕವಾಗಿ ನನ್ನನ್ನು ಅಭ್ಯರ್ಥಿಯನ್ನು ಇವತ್ತು ರಿಸೀವ್ ಮಾಡಿ ನಮಗೆ ಆರತಿ ಬೆಳಗಿ ನಿಮ್ಗೆ ಆಶೀರ್ವದಿಸ್ತೀನಿ ಅಂತ ಹೇಳಿದ್ದಾರೆ. ಇದರಿಂದ ನನಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೆ ಕೊಡ್ತಕ್ಕಂಥದ್ದು ಇರ್ಬೋದು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಕ್ಕಂಥ ಯಾವುದೇ ಅನುಮಾನಗಳಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ನನ್ನ ಕ್ಷೇತ್ರದ ಜನತೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಸರ್ ಆದರೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಮತ್ತು ಮಾಜಿ ಶಾಸಕರಿಂದ ಕಿರಿಕಿರಿ ಆಗ್ತಾ ಇದೆ. ಅವ್ರು ಎಲ್ಲಿಂದನೋ ಹಣ ತಂದು ಇಲ್ಲಿ ಖರ್ಚು ಮಾಡ್ತಿದ್ದಾರೆ ಅನ್ನೋ ಟೀಕೆಗಳು ಮಾಡ್ತಾ ಇದ್ದಾರೆ. ನಾನು ಕಿರಿಕಿರಿ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದೇ ಒಂದು ಉದಾಹರಣೆ, ಈ ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡ್ತಕ್ಕಂಥ 5 ಪೊಲೀಸ್ ಠಾಣೆಗಳಲ್ಲಿ ಯಾರ ಮೇಲಾದರೂ ಕೇಸ್ ಹಾಕ್ಸಿದ್ದೀನ ಅಂತಕ್ಕಂಥ ದಾಖಲೆ ತರಬೇಕು. ಅಥವಾ ಮಾಜಿ ಶಾಸಕರ ಥರ ಯಾರಾದರೂ ಡೆವಲಪರ್ಗೆ, ಯಾರಾದರೂ PDOಗೆ, ತಹಶೀಲ್ದಾರ್ಗೆ ನಾನು ದುಡ್ಡು ಕೊಡ್ರಿ ಅಂತ ಕಂಡೀಷನ್ ಹಾಕಿದ್ದೀನ. ಆಮೇಲೆ ಕಾಂಟ್ರಾಕ್ಟ್ರುಗಳಿಗೆ ಕಮಿಷನ್ ಕೊಡೋವರೆಗೂ ಕಾಂಟ್ರಾಕ್ಟ್ರ್ ಕಮಿಷನ್ ಕೊಡೋದಿರಲಿ. ತನ್ನ ಕ್ಷೇತ್ರದ JDS ಪಕ್ಷದ ಮುಖಂಡರುಗಳು ತರ್ತಕ್ಕಂಥ ಅನುದಾನಕ್ಕೆ, ತನ್ನನ್ನು MLA 2 ಸಾರಿ ಮಾಡಿದಂಥ ಮುಖಂಡರುಗಳು ತರ್ತಕ್ಕಂಥ ಅನುದಾನಕ್ಕೆ ಕಾಸಿಸ್ಕೊಂಡು ಪರ್ಸೆಂಟೇಜ್ ಕೊಡೋವರೆಗೂ ಇವ್ರು ಹೋಗಿ ಗುದ್ಲಿ ಹಿಡಿತಾ ಇರಲಿಲ್ಲ. ಇಂಥವ್ರ ನೀತಿ ಪಾಠ ಬೇಕೇನ್ರಿ? ಇಂಥವ್ರ ನೀತಿ ಪಾಠ ಇವ್ರ ಯೋಗ್ಯತೆಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನ ಒಬ್ಬ ಸಾಮಾನ್ಯ ಯುವಕನಿಗೆ 85,000 ಮತ ಹಾಕಿ 32,000 ಮುನ್ನಡೆ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ನಾನು ಯಾವುದೇ ಪಾಪದ ದುಡ್ಡನ್ನು ತಂದಿಲ್ಲ. ನಾನು ದುಡ್ಡನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ನ್ಯಾಯಯುತ ಮಾರ್ಗದಲ್ಲಿ. ನಾನು ಮಾಡಿರ್ತಕ್ಕಂಥದ್ದಕ್ಕೆ ಎಲ್ಲದಕ್ಕೂ ದಾಖಲೆ ಇದೆ. ದಾಖಲೆ ಇಲ್ಲದೆ ಇರ್ತಕ್ಕಂಥದ್ದನ್ನು ಅವ್ರು ಯಾವುದೇ ರೀತಿಯ ನನ್ನ ಮೇಲೆ ಇರತಕ್ಕಂಥ ಆರೋಪಗಳಿಗೆ ಸಾಕ್ಷಿ ಕೊಡಬೇಕು. ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನಿಮಗೆಲ್ಲ ದಾಖಲೆ ಕೊಟ್ಟಿದ್ದೀನಿ. ಶ್ರೀನಿವಾಸ ಮೂರ್ತಿಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಶ್ರೀನಿವಾಸ ಮೂರ್ತಿ, ನಿನಗೆ ತಾಕತ್ತಿದ್ರೆ ಇನ್ನೊಂದು ಸಾರಿ ನನ್ನ ಬಗ್ಗೆ ಭ್ರಷ್ಟಾಚಾರದ ಆರೋಪ ನಾನು ಮಾಡಿದ್ದೀನಿ ಅಂತ ಇನ್ನೊಂದು ಮಾತಾಡು. ನಿನ್ನ ವಿರುದ್ಧ ನಾನು 50 ಕೋಟಿ ರೂಗಳ ಮಾನ ನಷ್ಟ ಮೊಕದ್ದಮೆಯನ್ನು ಹಾಕಲಿಲ್ಲ ಅಂತ ಅಂದರೆ, ಈ ಕ್ಷೇತ್ರದ ಜನತೆಯ ಮುಂದೆ ನಿನ್ನ ಬಂಡವಾಳ ಬಿಚ್ಚಿಡಲಿಲ್ಲ ಅಂತ ಅಂದರೆ ಹೇಳು. ನಾನು ನಿನ್ನ ಮಾತಾಡಲಿ ಅಂತ ಬಿಟ್ಟಿದ್ದೀನಿ. ನನ್ನ ಹತ್ರ ದಾಖಲೆ ಇದೆ. ನನ್ನ ಪತ್ರದ ಮುಖೇನ ನಾನಿವತ್ತು ಸ್ಪಷ್ಟವಾಗಿ ನಾನು ಮಾಹಿತಿ ಪಡ್ಕೊಂಡಿದ್ದೀನಿ ನೀನು ಮಾಡಿದಂಥ ಪ್ರೆಸ್ ಮೀಟ್ಗೆ. ನಿನಗೆ ತಾಕತ್ತಿದ್ರೆ ಇನ್ನೊಂದು ಸಾರಿ ನನ್ನ ಮೇಲೆ ಕಳಬಿಲ್ ಇರ್ಬೋದು, ಇನ್ನೊಂದು ಬಿಲ್ ಇರ್ಬೋದು ಅಂತ ಮಾತನಾಡು. ಅದ್ರ ಪರಿಣಾಮ ನೀನು ಎದುರಿಸ್ತೀಯ. ನಾನು ಯಾವುದೇ ಕಳಬಿಲ್ ಮಾಡೋಕ್ಕೆ ಸಾಧ್ಯ ಏನ್ರಿ ಇವತ್ತು?